ಸರ್ ನಾನು ಸ್ವಲ್ಪ ಚೆಕ್ ಮಾಡಲ ಸರ್? ನಾನು ಹಾಕ್ಬಿಟ್ಟು ಕೊಡ್ತೀನಿ, ಆಮೇಲೆ ಚೆಕ್ ಮಾಡ್ಕೊಳ್ಳಿ. ಹಾಂ ತೊಗೊಳ್ಳಿ. ಕರೆಕ್ಟಾಗಿದೆ ಸರ್. ಒಂದು ವಿಷಯ, ತಿಂಗಳು ಕರೆಕ್ಟಾಗಿ ಬಡ್ಡಿ ಕಟ್ಟಬೇಕು. 3 ತಿಂಗಳೊಳಗಡೆ ಅಸಲನ್ನ ಕೊಡಬೇಕು. ಸರ್ 3 ತಿಂಗಳು ಯಾಕೆ ಸರ್, 3 ವಾರದಲ್ಲಿ ಅಷ್ಟು ದುಡ್ಡನ್ನ ವಾಪಸ್ ಕೊಟ್ಬಿಡ್ತೀನಿ. ಫಸ್ಟ್ ಬಡ್ಡಿ ಕೊಡೋ ಟೈಮಲ್ಲಿ ಅಷ್ಟು ದುಡ್ಡು ನಿಮ್ಮ ಹತ್ರ ಇರುತ್ತೆ ಸರ್. ತಗೋಬೇಕಾದ್ರೆ ಎಲ್ಲರೂ ಇದನ್ನೇ ಹೇಳ್ತಾರೆ, ಆಮೇಲೆ ತಲೆ ತಪ್ಪಿಸ್ಕೊಂಡು ತಿರುಗ್ತಾರೆ. ಸರ್ ಇದು ಸಂತೋಷ ಆ ರೀತಿ ಅಲ್ಲ ಸರ್. ನಾನು ನೋಡಿದ್ದೀನಿ. ಬಿಡಿ ಸರ್, ಬರ್ತೀನಿ ಸರ್. ಥ್ಯಾಂಕ್ ಯು ಸರ್. ಹಾಂ. ಸಿಂಚಿನ, ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಮ್ಮ. ಮಗು ಹೋದಾಗ್ಲಿಂದ ನಿನ್ನ ನೋಡೋಕ್ಕಾಗ್ತಿರ್ಲಿಲ್ಲ. ಇವತ್ತು ನೋಡು ನಿನ್ನ ಮುಖದಲ್ಲಿ ಎಷ್ಟು ಕಳೆ ತುಂಬಿದೆ. ಅವಳಿಗೆ ಮಗು ಥರ ತಮ್ಮ ಬಂದವನಲ್ಲ, ಅದಕ್ಕೆ ಇಷ್ಟೊಂದು ಖುಷಿ ಆಯ್ತದೆ. ಅಕ್ಕ ನಿನಗೆ ನಂದೇ ದೃಷ್ಟಿ ಆಯ್ತದೆ ಕಣೆ. ನೋಡ್ದ ಸಿಂಚು, ನೀನೊಬ್ಳು ಖುಷಿಯಾಗಿದ್ರೆ ಈ ಮನೇಲಿ ಎಲ್ಲರೂ ಖುಷಿಯಾಗಿರ್ತಾರೆ ಅಂತ. ಅದಕ್ಕೆ ಯೋಚನೆ ಮಾಡಬೇಡಿ, ಇನ್ಮೇಲೆ ನಾನು ಖುಷಿಯಾಗೇ ಇರ್ತೀನಿ. ಅದು ನಮ್ಮ ಅಕ್ಕ ಅಂದರೆ. ಪೂಜೆಗೆಲ್ಲ ರೆಡಿ ಮಾಡಿದ್ದೀನಿ, ಶಾಸ್ತ್ರಿಗಳು ಹೇಳಿರೋದೆಲ್ಲ ತಂದಿಟ್ಟಿದ್ದೀನಿ. ನೀವೊಂದ್ಸಲ ನೋಡ್ಬಿಡ್ತೀರಾ? ಅಲ್ಲ ಕಣಮ್ಮ, ನಿನ್ನ ಮನೆ ಒಳಗೆ ಬಿಟ್ಕೋಬಾರ್ದು ಅಂತಿದ್ದೆ. ನೀನಾಗಿ ನೀನು ಮನೆ ಒಳಗೆ ಸೇರ್ಕೊಂಡ್ಬಿಟ್ಟು ನಮ್ಮನೆ ಇಷ್ಟಕ್ಕೆಲ್ಲ ತಲೆ ಆಗ್ತಿದ್ಯಲ್ಲ. ಏನೋ ಮನೆ ಒಳಗೆ ಬಿಟ್ಕೊಂಡವ್ರೆ ಅಂದ ಮಾತ್ರಕ್ಕೆ ಏನು ಬೇಕಾದ್ರೂ ಮಾಡ್ಬೋದು ಅಂತನಾ? ಅವೆಲ್ಲ ಇಲ್ಲಿ ನಡೆಯೋಕ್ಕಿಲ್ಲ. ಸುಮ್ಮನೆ ಮನೇಲಿ ಏನಾಯ್ತು ಅದನ್ನು ತಿನ್ಕೊಂಡು ತೆಪ್ಪಗೆ ಯಾವುದಾದ್ರು ಒಂದು ಮೂಲೆಯಲ್ಲಿ ಕೂತಿದ್ರೆ ಸಾಕು. ರೀ, ನಮ್ಮ ಮಗಳಿಗೆ ಒಳ್ಳೇದಾಗಲಿ ಅಂತ ಅವಳು ಇದೆಲ್ಲ ಮಾಡ್ತಿದ್ದಾಳೆ. ಅವಳಿಗೆ ಯಾಕ್ರಿ ಸುಮ್ಮನೆ ಬೈತಿದ್ದೀರಾ? ಓಹೋ, ಏನಮ್ಮ ಇದು? ಅವಳು ಮಕ ನೋಡಿದ್ರೆ ಆಗಲ್ಲ ಅನ್ನೋ ಥರ ನಡ್ಕೋತಿದ್ದೆ. ಈಗ ನೋಡಿದ್ರೆ ಅವಳನ್ನೇ ವಹಿಸ್ಕೊಂಡು ಮಾತಾಡ್ತಾ ಇದ್ದಲ್ಲಮ್ಮಿ. ನಿನ್ನ ಮಗನ ತಲೆ ಕೆಡಿಸ್ದಂಗೆ ನಿನಗೂ ಏನಾದ್ರು ತಲೆ ಕೆಡಿಸ್ಬಿಟ್ಟವಳ ಹೆಂಗೆ? ಹಾಗೇನಿಲ್ಲ ರೀ, ಅವಳು ಏನೇ ಮಾಡಿದ್ರೂ ಸೊಸೆ ಅಂತ ನಾನು ಒಪ್ಕೊಳ್ಳೋದಿಲ್ಲ. ಆದರೆ ಮನೆಯಲ್ಲಿ ಪೂಜೆ ನಡೀತಿದೆಯಲ್ಲ, ಅದಕ್ಕೆ. ನಿನ್ನ ಕೈಲಾದರೆ ಮಾಡು, ಇಲ್ಲ ಅಂದರೆ ದುಡ್ಡು ಕೊಟ್ಟರೆ ಅದಕ್ಕೆ ಅಪ್ಪನಂಗೆ ಮಾಡೋರವ್ರೆ. ನಾನು ಖರ್ಚು ಮಾಡಿಸ್ತೀನಿ. ಅಪ್ಪಯ್ಯ, ಹೊರಗಡೆಯವ್ರು ಮಾಡೋದಕ್ಕೂ ಮನೆಯವ್ರು ಮಾಡೋದಕ್ಕೂ ವ್ಯತ್ಯಾಸ ಇರೋದಿಲ್ವೇನಪ್ಪಯ್ಯ? ನೀವಿಷ್ಟೆಲ್ಲ ಅವಮಾನ ಮಾಡಿದ್ರೂ ಅದನ್ನೆಲ್ಲ ಸಹಿಸ್ಕೊಂಡು ನಗ್ನಗ್ತಾ ಪೂಜೆಗೆಲ್ಲ ತಯಾರಿ ಮಾಡ್ತಾವ್ರೆ. ನೀವು ನೋಡ್ರೆ ಬಾಯಿ ಬಂದಂಗೆ ಮಾತಾಡ್ತಿರಲ್ಲ. ಬಾಯಿ ಮುಚ್ಕೊಂಡು ಸುಮ್ಕಿದ್ರೆ ಸರಿ, ಇಲ್ಲಾಂದ್ರೆ ಅಲ್ಲಿ ಉದುರಿಸ್ಬಿಡ್ತೀನಿ. ಇಷ್ಟು ದೂರ ನಮ್ಮ ಕಣ್ಣು ಕಾಣಿಸ್ದಂಗೆ ಇದ್ದವರು ಈಗ ಯಾವುದೋ ಒಂದು ಉಪ್ಪಿನಕಾಯಿ ಜಗಳ ಆಯಿತು ಅಂತ ಮೆತ್ತಗೆ ಬಂದು ಮನೆಗೆ ಸೇರ್ಕೊಂಡ್ಬಿಟ್ರಲ್ಲ, ಅದೆಲ್ಲ ಸುಮ್ಮನೆ ಇರೋಕ್ಕಾಯ್ತದ ನಿನಗೆ? ನಾನು ರಾಜಕೀಯದಲ್ಲಿರೋನ್ಕಲ್ಲ ಇಂಥ ಸುಳ್ಳ 1000 ಹೇಳಿದ್ದೀನಿ. ಏನೋ ನನ್ನ ಮೇಲೆ ಚಾಲೆಂಜ್ ಹಾಕ್ಕೊಂಡು ಏನೋ ಮಾಡಿ ಕಿತ್ತು ಗುಡ್ಡೆ ಹಾಕ್ತೀವಿ ಅಂತ ಹೋದ್ರಲ್ಲ, ಈಗ ಯಾಕೆ ಮನೆಗೆ ಒಕ್ಕರ್ಸ್ಕೊಂಡ್ಬಿಟ್ರು ಮತ್ತೆ? ಯಾಕೆ ಹೇಳು? ಅವ್ರ ಕೈಲಿ ಏನು ಕಿಸ್ಸಕ್ಕಾಗಲಿಲ್ಲ, ಅದಕ್ಕೆ. ಅಪ್ಪಾಜಿ, ನೀವು ತುಂಬ ತಪ್ಪಾಗಿ ಮಾತಾಡ್ತಿದ್ದೀರಾ. ಅಮಿಕಂಡು ಕೂತ್ಕೊಳ್ಳ ಕಂಡಿದ್ದೀನಿ. ನೀನು ನನಗೆ ತಪ್ಪು ಸರಿ ಅಂತ ಹೇಳ್ಕೊಡಕ್ಕೆ ಬರಬೇಡ ನೀನು. ಮತ್ತೆ ನೀನು ಯಾಕೆ ಮನೆಗೆ ಬಂದಿದ್ದ ಅಂತ ಹೇಳಲ್ಲ. ಮನೆಯಲ್ಲೆಲ್ಲ ಗಂಟು, ಆ ಗಂಟು ಬೇರೆ ಪಾಲಾಯ್ತದೆ ಅಂತ. ಅಲ್ಲ ಅಪ್ಪಾಜಿ. ಕೂತ್ಕೊಳ್ಳ ಸಾಕು. ಆ ಗಂಟು ಹೊಡಿಯೋಕ್ಕೋಸ್ಕರ ಈಗ ನಂಟು ಸ್ಥಾನ ಬೆಳ್ಸಕ್ಕೆ ಬಂದ್ಬಿಟ್ಟಿದ್ಯಾ ಇಲ್ಲಿ? ಅಪ್ಪಾಜಿ, ನಾವಿಲ್ಲಿ ಬಂದಿರೋ ಉದ್ದೇಶ ನಿಮ್ಮ ಆಸ್ತಿ ಹೊಡಿಯೋದಕ್ಕೆ, ಅದರಿಂದ ಬದುಕಬೇಕು ಅಂತಲ್ಲ. ನೀನು ಇಲ್ಲ ಅಂದಿದ್ರು ಅದೇ ಆಗೋದು ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು ಕಲ. ನನ್ನ ಹತ್ರ ವಾದ ಮಾಡೋಕ್ಕೆ ಬರಬೇಡ ನೀನು. ನಾನು ರಾಜಕೀಯದವನ್ ಕಲ. ಜನರು ಉಸಿರಾಟ ನೋಡಿಕೊಂಡು ಅವ್ರ ಹತ್ರ ಹೆಂಗೆ ಮಾತಾಡಬೇಕು ಅಂತ ಮಾತಾಡೋನು ನಾನು. ಅಪ್ಪಯ್ಯ, ನಿಮ್ಮ ಕೈ ಮುಗಿತೀನಿ ಹೊಸಿ ಸುಮ್ಕಿದ್ಬಿಡಿ. ಯಾಕಪ್ಪಯ್ಯ ಹೆಂಗೆ ಮಾಡ್ತಾಯಿದ್ದೀರಿ? ಮನೇಲಿ ಶುಭ ಕಾರ್ಯ ನಡೀತಾ ಇದೆ.
ಯಾಕೆ ಏನೇನೋ ಮಾತಾಡಿ ಜಗಳ ತೆಗೆದು ಎಲ್ಲರ ಮನಸ್ಸನ್ನು ನೋವು ಮಾಡಿರಿ? ಹೌದು ರೀ, ದಯವಿಟ್ಟು ಇವತ್ತೊಂದಿನ ಸುಮ್ಮನೆ ಬಿಡ್ರಿ. ಆಯ್ತು ಬಿಡಮ್ಮಿ, ಅದಕ್ಕೆ ಯಾಕೆ ಈ ಥರ ಗೋಳಾಡ್ತಾ ಇದೆಯಾ? ಎಲ್ಲವ ನಿನ್ನ ಗಂಡ? ಅಪ್ಪ ಏನೋ ಕೆಲಸ ಇದೆ ಅಂತ ಹೋಗಿದ್ದಾರೆ, ಇನ್ನೇನು ಬಂದ್ಬಿಡ್ತಾರೆ. ಮನೇಲಿ ಏನಾದರೂ ಇದ್ದಾಗಲೇ ನಿನ್ನ ಗಂಡನ ಕೆಲಸ ಇರೋದು. ಇಲ್ಲಾಂದರೆ ದನ ತಿನ್ನಂಗೆ ತಿಂದು ಯಾವುದಾದ್ರೂ ಮೂಲೆಲ್ಲ ಫೋನ್ ಹಿಡ್ಕೊಂಡು ಕೆಲ್ಸಕ್ಕೆ ಬರ್ದಾರ ನೋಡ್ಕೊಂಡು ಕೂತಿರ್ತಾನೆ. ಆ ಬಡ್ಡಿ ಇದನ್ನು ಕಟ್ಕೊಂಡು ನೀನು, ಅಯ್ಯೋ ರಾಮ. ನಾನು ಫೋನ್ ಮಾಡಿ ಬರ್ತೀನಪ್ಪ. ಅವನಿಗೇನಾದ್ರು ಅಂದರೆ ಇವಳು ತಲೆ ಕೆಡ್ಸ್ಕೊತಾಳೆ. ಇವಳು ತಲೆ ಕೆಡ್ಸ್ಕೊಂಡ್ರೆ ಮನೇಲಿ ಇರೋರೆಲ್ಲ ತಲೆ ಕೆಡ್ಸ್ಕೋಬೇಕು ಆಟೆಯ. ಏನು ಕರ್ಮನಪ್ಪ ಇದು. ನೋಡಪ್ಪ, 25 ಲಕ್ಷ ಇದೆ ಇದರಲ್ಲಿ. ಪರವಾಗಿಲ್ಲ ಕಡ, ಅರೇಂಜ್ ಮಾಡ್ಬಿಟ್ಟಿದ್ಯಾ? ಸಿಂಚನ ಒಡವೆನ ಕತ್ಕೊಂಡು ಹೊರ ಇಟ್ಟಿದ್ಯಾ? ಏನು ನೀನು ಅವತ್ತು ಹೇಳಿಲ್ವಾ ಸಿಂಚೆ ನಾನು ಒಡವೆ ತಂಟೆಗೆ ಹೋಗಲ್ಲ ಅಂತ? ಓಹ್, ಮತ್ತೇನು ಮಾಡಿದೆ? ಮತ್ತೆ ಒಡವೆನ ತೊಗೊಂಡು ಬಂದೆ. ಏನ ಅತ್ತೆ ಒಡವೆನ ತೊಗೊಬಂದ್ಯಾ? ಅವ್ರು ಹೇಗೆ ಕೊಡೋದಕ್ಕೆ ಒಪ್ಕೊಂಡ್ರು? ಮೊದಲು ಒಪ್ಕೊಳ್ಳಿಲ್ಲ ಬ್ರೋ. ಆಮೇಲೆ ಪರವಾಗಿಲ್ಲ ಕಣ, ಕಿಲಾಡಿ ಆಗ್ಬಿಟ್ಟಿದ್ಯಾ ನೀನು. ಹಾಂ, ಅಂತೂ ದುಡ್ಡಿನ ಸೋರ್ಸ್ ಇನ್ನೊಂದು ಕಡೆ ಹುಡ್ಕೊಂಡು ಅನಿಸ್ತಾ ಇದೆ. ಸುಮ್ಮನೆ ಇರಪ್ಪ, ನಾನು ಈ ದುಡ್ಡು ತಂದಾದ್ಮೇಲೆ ಭಯ ಶುರು ಆಗ್ಬಿಟ್ಟಿದೆ. ಈ ವಿಷಯ ಏನಾದರೂ ಅವರು ನಮ್ಮ ಮಾವಂಗೆ ಹೇಳ್ಬಿಟ್ರೆ ನಮ್ಮ ಮಾವ ನನ್ನ ಸಿಗದು ತೋರಣ ಕಟ್ಬಿಡ್ತಾರೆ ಅಷ್ಟೇ. ಹಾಗೆಲ್ಲ ಏನೂ ಆಗಲ್ಲ ಕಣ. ಈಗ ನಿನ್ನ ಮನೆಯಲ್ಲಿ ನಿನ್ನ ಮೇಲೆ ಯಾರಿಗೆ ಗೌರವ ಇಲ್ಲದೆ ಇದ್ರು, ನಿಮ್ಮ ಅತ್ತೆಗೆ ನಿನ್ನ ಮೇಲೆ ಸಾಫ್ಟ್ ಕಾರ್ನರ್ ಇದೆಯಪ್ಪ, ಅವ್ರು ಯಾರಿಗೂ ಹೇಳಲ್ಲ ಬಿಡು. ಆದರೂ 2-3 ದಿವಸದಲ್ಲಿ ವಾಪಸ್ ಕೊಡದೆ ಹೋದರೆ ನನ್ನ ಕತೆ ಮುಗ್ದ ಹಾಗೆ. ಅದು ಹೇಗೆ ಮುಗಿಯುತ್ತೆ? ಮುಗಿದಕ್ಕೆ ನಾನು ಬಿಡ್ತೀನಣ್ಣ. ಈಗ ಹೋಗೋಣ, ಡೀಲ್ ಮುಗಿಸಿ ಹಾಂ, ನೀನು ಒಡವೆ ಬೇಕಾದ್ರೆ ವಾಪಸ್ ತೊಗೊಂಡು ಕೊಟ್ಬಿಡು. ನಾನು ನನ್ನ ಮನೆ ಪತ್ರನ ಅಡ ಇಟ್ಟು ಡಬಲ್ ಬಡ್ಡಿಗೆ ದುಡ್ಡು ತೊಗೊಂಬಂದಿದ್ದೀನಿ. ಫಸ್ಟು ಡೀಲ್ ಮುಗಿಸಿ ದುಡ್ಡು ತೊಗೊಂಡೋಗಿ ಅವ್ನ ಮುಖದ ಮೇಲೆ ಬಿಸಾಕಬೇಕು. ಫಸ್ಟ್ ಬಡ್ಡಿ ಉಳಿಯುತ್ತೆ. ಸರಿ, ಏನೋ ಮಾಡ್ಕೋ, ನಾನು ಹೊರಡ್ತೀನಿ. ಹಾಗೆ ಎಲ್ಲಿಗೆ ಹೊಡ್ತೀಯಾ? ಮನೇಲಿ ಪೂಜೆ ಇಟ್ಕೊಂಡಿದ್ದಾರೆ ಕಣ. ಸಿಂಚನ ಮತ್ತು ನನ್ನ ಜಾತಕದಲ್ಲಿ ಅದೇನೋ ದೋಷ ಇದೆಯಂತೆ, ಅದಕ್ಕೆ ಪೂಜೆ ಮಾಡಿಸ್ತಿದ್ದಾರೆ. ನಾನಿಲ್ಲದೆ ಇದ್ರೆ ಸಮಸ್ಯೆ ಆಗ್ಬಿಡುತ್ತೆ. ಏನು ನೀನು ಲವ್ ಮಾಡಬೇಕಾದ್ರೆ ಜಾತಕ ತೋರಿಸ್ಬಿಟ್ಟು ಲವ್ ಮಾಡಿದ್ರಾ? ನೋಡ, ಕೆಲಸ ಮುಗಿಸು, ನೀನು ಆಮೇಲೆ ಹೋಗು. ಸಿಂಚನ ಇರ್ತಾಳೆ, ಅವ್ರ ಪಡೆ ಪೂಜೆ ಮಾಡ್ಕೊತಾಳೆ. ಈಗ ನಾವು ಕೆಲಸನ ಮುಗಿಸ್ಬೇಕು, ಕ್ಷೇಮವಾಗಿ ಹೋಗಿ ಲಾಭವಾಗಿ ಬರಬೇಕು ಕಣ. ಹಾಂ, ಬಾ ಹೊಡೋಣ. ನೀನು ಆ ಮುಖ ನಿಂಗೆ ಇಟ್ಕೊಬೇಡ, ನಗನಗ್ತಾ ಇರೋ. ಆ ಪರಮೇಶಿಗೆ ಫೋನ್ ಮಾಡ್ತೀನಿ. ಹಾಂ, ಜಾನು